ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರುಕ್ಕು ಬ್ಲಾಗ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫಟಾಫಟ್ ಅಂತ ಮಾಡೋದು ದಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ, ಅದಕ್ಕೆಲ್ಲ ಏನ್ ಬೇಕು ಅಂತ ನಾನು ಇವಾಗ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು ಒಂದು 4 ರಿಂದ 5 ಟೊಮೊಟೊ ಕಟ್ ಮಾಡಿದ್ದೀನಿ. ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 5 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ಈರುಳ್ಳಿನ ಈ ತರ ಡೀಪ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಇದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನೀವು ಬೇಗ ಬೇಗ ಫಸ್ಟ್ ಇದನ್ನ ಮಾಡಿಕೊಂಡ್ರೆ ಫಟಾಫಟ್ ಅಂತ ಬೇಗ ಆಗುತ್ತೆ. ಮಸಾಲೆಗಳು ಏನೇನ್ ಬೇಕು ಅಂತ ಅಂದ್ರೆ ಧನಿಯಾ ಪೌಡರು, ಮೆಣಸಿನ್ಕಾಯಿ, ಖಾರದ ಪುಡಿ, ಮತ್ತೆ ಹಾಗೆ ಅರಿಶಿಣ, ಇದು ಗರಂ ಮಸಾಲ ಮತ್ತೆ ಮಟನ್ ಮಸಾಲ ಹಾಕ್ಬೋದು. ಇದ್ರ ಬದಲು ನಾನು ಇವತ್ತು ತೇಜು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸ್ಪೈಸಿ ಪಲಾವ್ ಎಲೆ ಬೇಕು, ಮತ್ತೆ ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಹಾಗೆ ಮೆಂತ್ಯ ಎಲೆ, ಇದನ್ನೆಲ್ಲ ಸ್ಪೈಸಿ ಐಟಮ್ಸ್ ನ 2ಕ್ಕೂ ಹಾಕು. ಬಿರಿಯಾನಿ ಹಾಗೂ ನಾನು ಅನ್ನನ ಸಪ್ರೇಟ್ ಆಗಿ ಮಾಡ್ಕೊತಾ ಇದ್ದೀನಿ ಬನ್ನಿ. ಹಾಗೆ ಇದಕ್ಕೆ ಮೊಸರು ಬೇಕು, ಮೇನ್ ಮೊಸರು ಬೇಕು. ಹಾಗೆ ಇದನ್ನ ಅಕ್ಕಿ ನಾನು 1 kg 1.25 kg ಅಕ್ಕಿನ ನೀಟಾಗಿ ತೊಳೆದು ನೆನ್ಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಚಿಕನ್ ಬೇಕಾಗುತ್ತೆ, ಚಿಕನ್ ಬೇಕು. ಇದು 1 kg 600 ಗ್ರಾಮ್ ಇದೆ. ನಾನು ಇದನ್ನ 1.25 kg ರೈಸ್ ತಗೊಂಡಿದ್ದೀನಿ. ಆಯ್ತಾ, ಇವಾಗ ಹೇಗ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನಾನು ಆಲ್ರೆಡಿ ಬಿಸಿನೀರ್ನ ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ಸಪ್ರೇಟ್ ಆಗಿ ಅನ್ನ ಮಾಡ್ಕೊತಾ ಇದೀನಲ್ವಾ, ಅದಕ್ಕೆ ಅಂದ್ರೆ ಲೇಯರ್ ಚಿಕನ್ ಅಂದ್ರೆ ದೊಣ್ಣೆ ಬಿರಿಯಾನಿ ಮಾಡೋದ್ರಿಂದ ಲೇಯರ್ ಬರುತ್ತಲ್ವಾ, ಅದಕ್ಕೋಸ್ಕರ ಸಪ್ರೇಟ್ ಆಗಿ ರೈಸ್ ಮಾಡ್ಕೊತಾ ಇದ್ದೀನಿ. ರೈಸ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ನೀವು ಪಲಾವ್ ಎಲೆನ ಹಾಕೊಬೇಕು. ಪಲಾವ್ ಎಲೆ ಒಂದು 3 ರಿಂದ 4 ಪಲಾವ್ ಎಲೆ, ಆಮೇಲೆ ಚಕ್ಕೆ, ಆಮೇಲೆ ಏಲಕ್ಕಿ, ಚಕ್ರ ಮೊಗ್ಗು, ಸ್ಟಾರ್ ಫ್ಲವರ್, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಕಲ್ಲು ಹೂವು. ಇದು ಫ್ಲೇವರ್ಗೋಸ್ಕರ ಹಾಕೋಬೇಕು. ಇಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕೊಂಡು ನಾನು ಈಗ ಕುದಿ ಬಂತು. ಇವಾಗ ಅಕ್ಕಿನ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಿಂಬೆಹಣ್ಣು ಕೂಡ ಹಾಕೊಬೇಕು. ನಿಂಬೆಹಣ್ಣ ರಸನ ಹಾಕೊಬೇಕು. ನಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ಅಕ್ಕಿ ಫುಲ್ಲು ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 3 ರಿಂದ 4 ಹೋಳ್ ಮಾಡಿರೋ ಅಂತ ಹಸಿಮೆಣಸಿನ್ಕಾಯಿ, ಇಷ್ಟು ಹಾಕೊಂಡು ನಾವು ಅಕ್ಕಿನ ಆಡ್ ಮಾಡ್ಕೊಂಡು ಆಮೇಲೆ ನಾವು ಸಾಲ್ಟ್ ಹಾಕೊಳ್ಳೋಣ. ಇವಾಗ ನೋಡಿ, ನಾನು ಅಕ್ಕಿ ಎಲ್ಲ ಆಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಿಕ್ಕದಾಯ್ತು, ಅದಕ್ಕೆ ನಾನು ಇಲ್ಲಿ ತಪ್ಪಲೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಸಾಲ್ಟ್ ಹಾಕೊಳ್ಳೋಣ. ಇದಕ್ಕೆ ಅಷ್ಟು ನೀವು ರೈಸಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಆಮೇಲೆ ನಾವು ಚಿಕನ್ಗೆ ಎಷ್ಟು ಬೇಕೋ ಅಲ್ಲಿ ಆಡ್ ಮಾಡ್ಕೊಳ್ಳೋಣ. ಅಕ್ಕಿನ ಪೂರ್ತಿ ನಾವು ಬೇಯಿಸ್ಕೊಳ್ಳೋ ಹಾಗಿಲ್ಲ, 70% ಇಲ್ಲ 60% ಮಾತ್ರ ಬೆಂದಿರ್ಬೇಕಾಗತ್ತೆ. ಆಮೇಲೆ ನಾವು ಚಿಕನ್ ಜೊತೆಗೆ ಸೇರಿಸ್ಕೋಬೇಕು. ಪೂರ್ತಿ ಅಕ್ಕಿನ ಬೇಯಿಸ್ಕೊಳ್ಳೋ ಹಾಗಿಲ್ಲ. ನೋಡಿ, ನಾನು ಇಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ಮೊದಲಿಗೆ ಹಾಕಿರೋದು ಅದು ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋ ಅಂತ ಆಯಿಲ್ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಈ ಬಿರಿಯಾನಿಗೆಲ್ಲ, ದಮ್ ಬಿರಿಯಾನಿಗೆಲ್ಲ ಸ್ವಲ್ಪ ಆಯಿಲು ಮುಂದೆ ಇರಬೇಕು, ಹಾಕೊಂಡಿದ್ದೀನಿ. ನೀವು ಹಾಗೆ ರೈಸ್ನ ಚೆಕ್ ಮಾಡ್ತಾ ಇರಿ, ಯಾಕಂದ್ರೆ ಪೂರ್ತಿ ಬೆಂದೋದ್ರೆ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ಸ್ಪೈಸಿ ಐಟಮ್ಸ್ ನಾನು ಹೇಳಿದ್ನೆಲ್ಲ ಅದನ್ನೆಲ್ಲ ಆಡ್ ಮಾಡಬೇಕು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ. ಇವಾಗ ನೋಡಿ, ಸ್ಪೈಸಸ್ ಎಲ್ಲ ಆಡ್ ಮಾಡೋಣ. ಸ್ಪೈಸಸ್ ಎಲ್ಲ ಆಡ್ ಮಾಡಾಯ್ತು. ಇವಾಗ ನಾವು ಸ್ವಲ್ಪ ಫ್ರೈ ಮಾಡಿರೋ ಅಂತ ಆನಿಯನ್ನ ಹಾಕೊಳ್ಳೋಣ. ಆಮೇಲೆ ಲೇಯರ್ ಬೇಕಿದು. ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಪುದೀನ,
ಈಗ ಸ್ವಲ್ಪ ಒಂದು 5 ಟೊಮೊಟೊ ಹಾಗೆ ನಾನು ಅವಾಗಲೇ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸಿಲ್ಲ, ಮರ್ತಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋ ವಿಡಿಯೋ ಇದೆ, ಯೂಟ್ಯೂಬ್ ಹೋಗಿ ನೀವು ಚೆಕ್ ಮಾಡಿದ್ರೆ ಆ ವಿಡಿಯೋ ಕೂಡ ಸಿಗುತ್ತೆ ನಿಮಗೆ. ಇವಾಗ ನಾವು ಸ್ವಲ್ಪ ಟೊಮೊಟೊ ಬೇಗ ಬೇಯಲಿ ಅಂತ ಸ್ವಲ್ಪ ನಾವು ಸಾಲ್ಟ್ ಹಾಕೋತಾ ಇದ್ದೀನಿ. ಇದು ಟೊಮೊಟೊ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದೋಗಿರ್ಬೇಕು. ಒಬ್ರೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಈ ಸ್ಟೈಲ್ ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ನಾವು ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ತಿರುಗಿಸ್ಬಾರ್ದು. ಇವಾಗ ಈ ಟೈಮಲ್ಲಿ ನಾವು ಮಸಾಲಗಳನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಮಟನ್ ಮಸಾಲ ಆಗಲಿ ಚಿಕನ್ ಮಸಾಲ ಪೌಡರ್ ಆಗಲಿ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ ಒಂದು 3 ಇದು ಚಿಕ್ಕ ಸ್ಪೂನ್ ಅಲ್ವಾ, ಇದ್ರಲ್ಲಿ ಒಂದು 4 ಸ್ಪೂನ್ ಅಷ್ಟು ನಾನು ಆ್ಯಡ್ ಮಾಡ್ಕೋತೀನಿ. ಖಾರ ಇದಕ್ಕೆ ನಾನು ಚಿಕನ್ ಮಸಾಲದಲ್ಲಿ ಇರುತ್ತೆ, ಇದು ಖಾರದ ಪೌಡರು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಮತ್ತೆ ಇದು ಕಲರ್ಗೆ ಬೇಡ್ಗೆ ಮೆಣಸಿನ್ಕಾಯಿ ಪೌಡರು, ಕಲರ್ ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಆ ಪೌಡರ್ ಜಾಸ್ತಿ ಹಾಕೊಂತೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಏನು ಅಂದರೆ ನಾನು ಇದು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಪ್ಯಾಕೆಟ್ ಹಾಕೊಳ್ಳಿ. ನೆಕ್ಸ್ಟು ಇವಾಗ ನಾವು ಆಲ್ರೆಡಿ ನಾವು ಸಾಲ್ಟ್ ಹಾಕಿದ್ದೀವಲ್ವಾ, ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾವು ನೀಟಾಗಿ ತಿರುಗಿಸ್ಕೊಳ್ಳೋದು. ನಾನು ಸ್ವಲ್ಪ ತಾದ್ಮೇಲೆ ನಾವು ನೋಡಿ ಇವಾಗ ರೈಸ್ ಕೂಡ ಒಂದು 60% ಅಷ್ಟು ಬೆಂದಿದೆ. ಸಾಕಿಷ್ಟು. ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಎಲ್ಲ ಆಫ್ ಮಾಡಿಕೊಂಡು ಇದನ್ನ ಬಸ್ಕೊಬಿಡೋಣ. ಬಸ್ಕೋತೀನಿ ಬೇಯಷ್ಟು. ಇವಾಗ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಬೇಯಕ್ಕೆ ಬಿಡೋಣ. ಚಿಕನ್ ಆಲ್ರೆಡಿ ಬೆಂದಿದೆ. ಇವಾಗ ಸ್ವಲ್ಪ ಪುದೀನ ಹಾಕ್ಬೇಕು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಒಂದ್ಸಾರಿ ತಿರುಗಿಸ್ಬಿಟ್ಟು ಆಮೇಲೆ ನಾವು ಈ ಚಿಕನ್ ಫ್ರೈನ ಎತ್ಕೊಬಿಡೋಣ. 1-2 ಸ್ವಲ್ಪ ಬೇಯಬೇಕಷ್ಟೇ. ಇವಾಗ ನಾವು ಈ ಚಿಕನ್ನ ಸಪ್ರೇಟಾಗಿ ಎತ್ಕೊಬೇಕು. ಎತ್ಕೊಂಡಿದ್ದೀನಿ ಸಪ್ರೇಟಾಗಿ. ಇವಾಗ ಇಷ್ಟು ಚಿಕನ್ನ ಇಲ್ಲಿ ಬಿಟ್ಟಿದ್ದೀನಿ. ಇವಾಗ ಲೇಯರ್ ಆಗಿ ನಾವು ರೈಸ್ನ ಹಾಕೊಂಡು ಬರಬೇಕು. ರೈಸ್ನ ಹಾಕೊತಾ ಇದ್ದೀನಿ. 1 ಲೇಯರ್ ರೈಸ್ ಹಾಕೊಳ್ಳಿ. ಇದು 3-4 ಲೇಯರ್ ಕೂಡ ನಾವು ಮಾಡ್ಕೋಬೋದು. ಸ್ವಲ್ಪ ರೈಸ್ ಆದ್ಮೇಲೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಈ ನಾವು ಫ್ರೈ ಮಾಡ್ಕೊಂಡಿರೋ ಅಂತ ಆನಿಯನ್, ತಿರ್ಗಾ 1 ಲೇಯರ್ ಚಿಕನ್ ಹಾಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೋಬೇಕು ನೀವು. 1 ಲೇಯರ್ ಚಿಕನ್ ಹಾಕೊಂಡಿದ್ದೀನಿ. ಮತ್ತೆ ರೈಸ್ ಹಾಕೊಳ್ಳಿ. ಮತ್ತೆ 1 ಲೇಯರ್ ಚಿಕನ್ ಹಾಕೋಬೇಕು. ಆಯ್ತು. ಇವಾಗ ಪುದೀನನ ಲೇಯರಲ್ಲಿ ಹಾಕೊಂಡು ತಿರ್ಗಾ ನಾವು ಆನಿಯನ್ ಫ್ರೈ ಮಾಡಿರೋಂಥ ಆನಿಯನ್ನ ಹಾಕೋಬೇಕು. ಇವಾಗ ಮತ್ತೆ ಇನ್ನೊಂದು ಲೇಯರ್. ಎಷ್ಟು ಲೇಯರ್ ಆಗುತ್ತೋ ಫಸ್ಟ್ ನಾವು ಲೇಯರ್ ಬೈ ಲೇಯರ್ ಹಾಕೊಂತಾ ಇರಬೇಕು. ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ ಇವಾಗ ಮಿಕ್ಕಿರೋಂಥ ಎಷ್ಟೆಷ್ಟು ಎಲ್ಲ ಮಿಕ್ಕಿರುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಆನಿಯನ್ ಇದನ್ನ ಹಾಕೊಂಡು ನಾವು ಹಾಕೊಂಡಾಯ್ತಲ್ಲ. ಈಗ ನಾವು ಇವಾಗ ಸ್ವಲ್ಪ ನಾವು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟ ಹಾಕಿದ್ದೀನಿ. ಇವಾಗ ನಾವು ದಮ್ ಕಟ್ಟಬೇಕು. ಇವಾಗ ನಾನು ಇದೇ ಇಡ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ನಮ್ಮ ಲೇಯರ್ ಚಿಕನ್ ಬಿರಿಯಾನಿ ರೆಡಿ ಟು ಈಟ್.